ಧನವನಿತ್ತಾದೊಡೆಯು ಸಹ ಭೋಜನವನುಂಡಾದೊಡೆಯುಮೇಣ್ ನಿಜ ತನುಜಯರನಿತ್ತಾದೊಡೆಯು ಬಳಿಸಂದು ಬೇಸರದೆ ತನುವ ಬೆರೆಸಿದ್ದಾದೊಡೆಯು ನೂತನ ಗುಣವನುಡಿದಾದೊಡೆಯು ರಿಪು ಜನಪತಿಯ ವಶ ಮಾಡ್ಪುದು ಚಿತವಿದೆಂದ ನಾಶಕುನೇ ಕೋಶಪಾನಾದಿಗಳ ಮಾಡಿ ಮಹೀಸುರರ ಮೇಲಾಯುಧಂಗಳ ಸೋಸಿ ದೈವವ ಮುಟ್ಟಿ ದಿವ್ಯಾಜ್ಞೆಗಳ ಒಡಬಡಿಸಿ ಹೇಸದರಿ ಭೂಪಾಲರನು ನಿಶ್ಶೇಷವೆನಿಸುವುದಲ್ಲದಿರ್ದೊಡೆ ಪೈಸರಿಸುವುದು ರಾಜ ಕಾರ್ಯವಿದೆಂದನ ಶಕುನಿ ನರಕವಿಲ್ಲದ ನರರು ನಾರಿಯರ್ ಉರುಬೆಯಿಲ್ಲದ ಯತಿಗಳ ಸುರರ ವಿರಸವಿಲ್ಲದ ಸುರರು ಮಾಯಾಪಾಶವನು ಹರಿದ ಪರಮ ತತ್ವಜ್ಞಾನಿಯ ಒಲಿಧರೆಯ ನರಪಾಲಕರು ಹಗೆ ಹರಿದು ಹೋಗುಲ ಸಾಧ್ಯಬಹುದೇನೆಂದ ನಾಶಕುನಿ ಮಸಗೆ ಮೂಡಿದ ಹೊಲನು ದುಷ್ಟ ಪ್ರಸರದೇಳಿಗೆ ಪಾಪಿಯೋಲಗ ಹುಸೆಯ ಬಾಳುವೆ ಹುದುವಿನಾರಂಭದ ಫಲೋದಯವೋ ನಸಿದು ಹೋಗದೆ ಲೋಕದೊಳಗವು ಹೆಸರು ಒಡೆವವೆ ಹಗೆಯ ಹೆಚ್ಚುಗೆ ಹಸನ ಕೊಡುವುದೇ ರಾಯ ಚಿತ್ತೈಸೆಂದನ ಶಕುನಿ ಜಾತಿ ಭಾವನ್ನದಲ್ಲಿ ಸರ್ಪದ ಭೀತಿ ಸತ್ಪುರುಷರಿಗೆ ದುರ್ಜನ ಭೀತಿ ದೇವಾದ್ಯರಿಗೆ ಧನುಜಾದಿಗಳ ಬಲು ಭೀತಿ ಜಾತ ಮಾತ್ರಕ್ಕೆ ಜನನ ಮರಣದ ಭೀತಿ ಬೆಂಬಿಡದಂತೆ ಗೋತ್ರಜ ಭೀತಿ ಭೋಪಾಲರಿಗೆ ಹಿರಿದಂದಹುದೆಂದನ ಶಕುನಿ ಹಣವನ್ನು ಕೊಟ್ಟು ಜೊತೆಯಲ್ಲಿ ಊಟವನ್ನು ಮಾಡಿ ಅಥವಾ ಮಗಳನ್ನು ಕೊಟ್ಟು ಮದುವೆ ಮಾಡಿ ಬೇಸರ ಪಡದೆ ಅವನ ಜೊತೆಯಲ್ಲಿದ್ದು ಅವನಲ್ಲಿಲ್ಲದಿದ್ದರೂ ಹೊಸದೊಂದು ಉತ್ತಮವಾದ ಗುಣವಿದೆಯೆಂದು ಹೊಗಳಿ ಹೇಗಾದರೂ ಶತ್ರುರಾಜರನ್ನು ವಶಪಡಿಸಿಕೊಳ್ಳುವುದು ಉಚಿತ. ಕೋಶಪಾನವನ್ನು ಮಾಡಿಯೋ ಅಂದರೆ ತಾನು ಸತ್ಯವನ್ನು ಹೇಳುತ್ತಿದ್ದೇನೆಂದು 3 ಬಾರಿ ದೇವರ ತೀರ್ಥವನ್ನು ಕುಡಿದೋ ಬ್ರಾಹ್ಮಣರ ಮೇಲೆ ಆಯುಧಗಳನ್ನೆತ್ತಿ ದೇವರನ್ನು ಮುಟ್ಟಿ ಆವೇಶದ ಮಾತುಗಳಿಂದ ದೇವರ ಅಪ್ಪಣೆಯೆಂದು ಹೇಳಿಯೋ ಯಾವುದಕ್ಕೂ ಹೇಸದೆ ಶತ್ರುರಾಜರು ಸ್ವಲ್ಪವೂ ಉಳಿಯದಂತೆ ನಾಶ ಮಾಡಬೇಕು. ಇಲ್ಲದಿದ್ದರೆ ನಿನ್ನ ರಾಜಕಾರ್ಯವು ಹಿಮ್ಮೆಟ್ಟುವುದು ಅಥವಾ ಸೋಲು ಖಂಡಿತ. ಪಾಪವನ್ನೇ ಮಾಡದೆ ನರಕ ಭಯವನ್ನು ಕಳೆದುಕೊಂಡ ಮನುಷ್ಯರು, ಸ್ತ್ರೀಯರ ಬಾಧೆಯಿಲ್ಲದ ಯತಿಗಳು, ರಾಕ್ಷಸರ ಭಯವಿಲ್ಲದ ದೇವತೆಗಳು, ಮಾಯಾಪಾಶವನ್ನು ಹರಿದು ಹಾಕಿದ ಆತ್ಮಜ್ಞಾನಿ ಇವರಂತೆ ಶತ್ರುಗಳು ನಾಶವಾಗಲು ರಾಜರಿಗೆ ಅಸಾಧ್ಯವಾವುದು ಯಾವುದೂ ಉಳಿದಿರುವುದಿಲ್ಲ. ಚವುಳು, ಮಣ್ಣಿನ ಹೊಲ, ದುಷ್ಟರ ಅಭ್ಯುದಯ, ಪಾಪಿಯ ಆಸ್ಥಾನ, ಸುಳ್ಳಿನಿಂದ ನಡೆಸುವ ಜೀವನ, ಪಾಲುಗಾರಿಕೆಯಲ್ಲಿ ಮಾಡಿದ ವ್ಯವಸಾಯ, ವ್ಯಾಪಾರಿಗಳ ಲಾಭ ಇವು ಲೋಕದಲ್ಲಿ ಹೆಚ್ಚಳಗೊಳ್ಳದೆ ಸವೆದು ಹೋಗುವುದಿಲ್ಲವೇ? ಹಾಗೆಯೇ ಶತ್ರುವು ಅಭಿವೃದ್ಧಿಗೊಳ್ಳುತ್ತಾ ಹೋದರೆ ಒಳ್ಳೆಯದಾದೀತೆ. ರಾಜನೇ, ನೀನೇ ಆಲೋಚಿಸು. ಶ್ರೀಗಂಧದ ಮರದಲ್ಲಿ ಹಾವಿನ ಭೀತಿ, ಸಜ್ಜನರಿಗೆ ದುರ್ಜನರ ಹೆದರಿಕೆ, ದೇವತೆಗಳಿಗೆ ರಾಕ್ಷಸರ ಭೀತಿ, ಹುಟ್ಟಿದ ಎಲ್ಲ ಪ್ರಾಣಿಗಳಿಗೂ ಹುಟ್ಟು ಸಾವುಗಳ ಭೀತಿಯು ಹೇಗೆ ಹಿಂಬಾಲಿಸಿಕೊಂಡು ಬರುವುದೋ ಹಾಗೆಯೇ ರಾಜರಿಗೆ ದಾಯಾದಿಗಳ ಭೀತಿಯು ತಪ್ಪುವುದಿಲ್ಲ. ಹೀಗೆಂದು ಹೇಳಿದ ಶಕುನಿ ಇನ್ನೂ ಮುಂದುವರಿಯುತ್ತಾ ಹೇಳುತ್ತಾನೆ.